ಅಲ್ಲ, ಇದು ಎಲ್ರಿಗೂ ಸಿಗಲ್ಲ. ಸಿಕ್ತು. ನನಗೂ ಈ ತರ ಹಾಕ್ಬೇಕಂತ ಆಸೆ ಇತ್ತು ತುಂಬಾನೇ. ನಾನು ಏನೋ ಒಂದು ಹಾಕೊಳ್ಳೋಣ ಅಂತ ನೋಡಿದ್ರು. ಸಕ್ಕದಾಗಿ ಬಂದಿದೆ ಬಾವ. ಮಳೆ ಬೆಳೆ ಚೆನ್ನಾಗಿ ಬೆಳೆ ಆಗಲಿ. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೆ. ಪ್ರತಿ ವರ್ಷ ನಮ್ಮ ಬಾವ ಅವರು ಸ್ಪೆಷಲ್ ಆಗಿ ಎಲ್ಲೂ ಈಚೆಗಡೆ ಹೋಗ್ಬಿಟ್ಟು ಗಣೇಶನ ತಗೋಬರೋದಾಗ್ಲಿ ಆ ಥರ ಯಾವುದು ಮಾಡಲ್ಲ. ಸೊ ಅವರೇ ಕೈಯಾರೆ ಪ್ರಿಪೇರ್ ಮಾಡ್ತಾರೆ. ನೋಡೋಣ ಹೇಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಮೆಝಾನಲ್ಲಿ ಫುಲ್ ಮಣ್ಣು ತಂದಿದ್ದಾರೆ. ವೈಟ್ ಸಿಮೆಂಟ್, ಬಿರ್ಲಾ ವೈಟ್ ಫೌಂಡೇಶನ್ ಇಟ ರೆಡಿ ಮಾಡ್ತಾ ಇದು ಗಣೇಶ ಕೆಳಗೆ. ಸೊ ಮಣ್ಣೆಲ್ಲ ಹಾಕಾದ್ಮೇಲೆ ವೈಟ್ ಸಿಮೆಂಟ್ ಹಾಕಿದ್ರೆ ಗ್ರಿಪ್ ಅಂತನಾ, ಫೌಂಡೇಶನ್ ಗ್ರಿಪ್ ಇರ್ಬೇಕಲ್ವಾ. ಗಣೇಶ ಮಾಡೋಕೆ ಎಷ್ಟು ಟೂಲ್ಸ್ ಯೂಸ್ ಮಾಡ್ತಾರೆ ನೋಡಿ. ಇಷ್ಟೊಂದು ಬ್ರಷ್ ಇದೆ. ತೆಳ್ಳದು ಇರುತ್ತೆ, ಫಾಸ್ಟ್ ಆಗಿ ಪೇಂಟ್ ಮಾಡೋದು ದೊಡ್ಡದು ಇರುತ್ತೆ. ಚಿಕ್ಕ ವಯಸ್ಸಿಂದನೂ ಮಾಡ್ತಿದ್ದೀರಾ? ಚಿಕ್ಕವನಿದ್ದಾಗ ಮಾಡ್ತಾ ಇದ್ದೆ, ಬಟ್ ಅದು ಏನು ಚಿಕ್ಕವನು ಅಂತ ಹೇಳಿ ಪೂಜೆಗೆ ಯೂಸ್ ಮಾಡ್ತಾ ಇರ್ಲಿಲ್ಲ. ಇವಾಗ ನೀಟಾಗಿ ಅಂದ್ರೆ ಶಾಸ್ತ್ರೋಕ್ತವಾಗಿ ಹೇಗ್ ಮಾಡ್ಬೇಕಲ್ವಾ ಗಣಪತಿನ, ಆ ಥರನೇ ಮಾಡ್ತಾ ಇದೀನಿ ಅಷ್ಟೇ. ಒಳ್ಳೆ ಕೇಕ್ ಇದ್ದಂಗೆ ಇದೆಯಲ್ಲ ಇದು, ಚಾಕ್ಲೇಟ್ ಕೇಕು. ಗಣಪತಿ ಹಂಗಾರೆ ಇದು ಡ್ರೈ ಆಗ್ಬೇಕು ಇವತ್ತು ಫುಲ್ಲು? ಇಲ್ಲ ಮಾಡ್ಕೊಂತ ಹೋಗೋದು ಅಷ್ಟೇ. ಗಣೇಶ ಸ್ಟಾರ್ಟ್ ಮಾಡ್ತೀರಾ ಇವಾಗ? ಕಾಲ್ ಮಾಡಿ ನೆಕ್ಸ್ಟ್ ಹೊಟ್ಟೆ. ಇವಾಗ ಇಷ್ಟು ಆಗಿದೆ ನೋಡಿ, ಅದೇ ಭಾಗದವರೆಗೂ ಆಗಿದೆ. ನಾವು ಫೇಸ್ ಒಂದು ಮಾಡಿದ್ರೆ ಮುಗೀತಲ್ಲ. ಫೇಸು ಕೈಗಳು ಮಾಡಬೇಕು. ಬಿಸಿಲಲ್ಲಿ ಇಡ್ಬೇಕಿದ್ನ. ಒಣಗತ್ತೆ, ಹಾಗೆ ಇಟ್ಟರು ಒಣಗತ್ತೆ. ಎದೆ ತನಕ ಆಗಿದೆಯಲ್ಲ, ಭುಜ ಮಾಡಿ ಕೈ ಮಾಡಿ ಆಮೇಲೆ ಸೊಂಡ್ಲು. 10:30 ಇವಾಗ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಆಗ ಮಧ್ಯರಾತ್ರಿ ಆಗುತ್ತೆ. ಮಧ್ಯರಾತ್ರಿವರೆಗೂ ಟೈಮು 1 ಗಂಟೆ ಆಗಿದೆ. 1 ಗಂಟೆ ಆದರೂ ಪಾಪ ನಮ್ಮ ಬಾವ ಕಷ್ಟಪಟ್ಟು ಮಾಡಿದ್ದಾರೆ. ಆಲ್ಮೋಸ್ಟ್ ಸಕ್ಕದಾಗಿ ಬಂದಿದೆ ಬಾವ. ಇನ್ನು ಸ್ವಲ್ಪ ಟಚಪ್ ಮಾಡಬೇಕಲ್ವಾ? ಒಣಗಿದ ಮೇಲೆ ಮಾಡಬೇಕು. 3 ಅವರ್ ತೊಗೊಂಡಿದ್ದೀರಲ್ಲ ಬಾವ? 3-2 ಇನ್ನೂ ಜಾಸ್ತಿನೇ ಆಗಿದೆ. ಮಸ್ತಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು. ಫೈನಲ್ ಟಚ್ ಇಷ್ಟ ಆಗಿದೆ ಗೈಸ್ ಇವತ್ತು ನೋಡ್ದಂಗೆ. ಸೊ ಗೈಸ್, ಇವಾಗ ಗಣೇಶನ ಅರ್ಧದಲ್ಲೇ ಬಿಟ್ಟು ಇವಾಗ ನಾವು ಮೂವಿಗೆ ಬಂದಿದ್ದೀವಿ. ಸೊ ಯಾವ ಮೂವಿ ಅಂತಂದರೆ, ಮಾತಾಡಲಿಲ್ಲ, ಲೇಟ್ ಆಗೋಯ್ತು. ಇವಾಗ ಇಂಟರ್ವಲ್ ಮುಗೀತು. ಮೂವಿ ಸೈಕ್ ಅನ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಬಟ್ ಅದು ಯಾಕೆ ಎಲ್ಲರೂ ರಿವ್ಯೂಸ್ ಕಮ್ಮಿ ಕೊಡ್ತಾರೆ ಅಂತ ಬೇರೆನೇ ಗೊತ್ತಿಲ್ಲ. JP ನಗರಲ್ಲಿರೋ ಸೆಂಟ್ರಲ್ ಮಾಲ್ ಇದೆ. ಅನಿಸ್ತು ಮೂವಿ? ಚೆನ್ನಾಗಿ ಅನಿಸ್ತಾ? ಚೆನ್ನಾಗಿದೆ ಅಲ್ಲ? ಇಲ್ಲ 0.5 ಹಾಕಿದ್ದೀವಿ ನೋಡು. ಆಲ್ಮೋಸ್ಟ್ ಎಲ್ಲ ಗಣೇಶ ಕಂಪ್ಲೀಟ್ ಆಗಿದೆ. ಸೊ ಸ್ವಲ್ಪ ಮಾತ್ರ ಪೆಂಡಿಂಗ್ ಇದೆ. ಸೊ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ನಾನು ನಮ್ಮ ಮನೆಗೆ ಬರಬೇಕಾಗಿತ್ತು. ಸೊ ಅದಕ್ಕೆ ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ. ನಮ್ಮ ಮನೇಲಿ ನಿನ್ನೆ ಗೌರಿ ಹಬ್ಬ ಮಾಡಿದರೆ ನಮ್ಮ ಅಪ್ಪ ಅಮ್ಮ ಸೇರಿ ಇವತ್ತು ಗಣೇಶ ಹಬ್ಬನ ನಾನು ಮಾಡಬೇಕು. ಸೊ ಅದಕ್ಕೆ ಇವಾಗ ಪೂಜೆ ಮಾಡೋಣ. ಇವಾಗ ಪೂಜೆ ಎಲ್ಲ ಮುಗೀತು. ರೆಡಿ, ಎಲ್ರಿಗೂ ವಿಶ್ ಮಾಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ. ಎಲ್ಲರಿಗೂ ಮಳೆ ಬೆಳೆ ಚೆನ್ನಾಗಿ ಬೆಳೆ ಆಗಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಶ್ ಮಾಡಿ ಎಲ್ರಿಗೂ. ಸಮಸ್ತ ಜನರಿಗೆ ಈ ದಿನ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಸಕಲ ಸಂಪತ್ತು, ಇಷ್ಟಾರ್ಥ, ಐಶ್ವರ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪೂಜೆ ಎಲ್ಲ ಸಾಂಗೋಪಾಂಗವಾಗಿ ಎಲ್ಲ ಮಾಡಿದೀರ ಅಪ್ಪ ಮಗ ಇಬ್ರು ಕುತ್ಕೊಂಡು. ಈಗ ದೇವರನ್ನ ಅಷ್ಟೋತ್ತರಗಳು ಮತ್ತೆ ಗಣಪತಿ ದೇವರ ಹಾಡುಗಳು ಅದೆಲ್ಲ ಹೇಳೋಣ. ಒಂದು 10 ನಿಮಿಷ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ, ಪಾಪದ ಪಂಕಜಲಿ ಪದಮನೆನಿಸು ಎನ್ನ, ಪಾದ ಸೇವೆ ಒಂದೇ ಜನ್ಮ ಸಾಧನ. ಅವ್ರು ಕಡಿತಾನೆ ಅವ್ರು ಕಣವ ತೆಗೆದ್ಬಿಡು. ಏಕೆ ಅಲ್ಲ ಚಿನ್ನ, ನಾನು ಏನೋ ಒಂದು ಹಾಕೊಳ್ಳೋಣ ಅಂತ ನೋಡಿದ್ರು. ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಹಬ್ಬದ ಪ್ರಯುಕ್ತ ಸ್ಪೆಷಲ್ ತಿಂಡಿಗಳು ನಮ್ಮ ಮನೇಲಿ. ಸೊ ಗೈಸ್, ಇವಾಗ ಗಣೇಶ ಹಬ್ಬ ಎಲ್ಲ ಕಂಪ್ಲೀಟ್ ಆಯ್ತು. ಗ್ರಾಜುಯೇಷನ್ ಡೇಗೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಟ್ರಿಮ್ ಮಾಡಿಸ್ಬೇಕು. ತುಂಬಾ ಒಳ್ಳೆ ದೇವದಾಸ ಆಗ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ಕಟಿಂಗ್ ಮಾಡಿಸ್ಕೋಣ. ಸೊ ಅವತ್ತು ಹೇಳಿದ್ದೆ ಫೇರ್ವೆಲ್ ಡೇ ಲಾಸ್ಟ್ ಡೇ ಅಂದ್ಬಿಟ್ಟು. ಸೊ ಮತ್ತೆ ನಮಗೆ ಗ್ರಾಜುಯೇಷನ್ ಡೇ ಇದೆ. ಇವಾಗ ಹೋಗೋಣ ಕಾಲೇಜಲ್ಲಿ, ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಣ, ಮಸ್ತ್ ಮಜಾ ಮಾಡೋಣ. ಬನ್ನಿ.
ಗ್ರ್ಯಾಜುಯೇಷನ್ ಡೇಗೆ ಹೊರಟಿದ್ದೀವಿ. ನನ್ನ ಜೊತೆ ಬರ್ತಾ ಇರೋದು ನಮ್ಮಪ್ಪ ಪಿತಾಜಿ. ಅವರು ಬರ್ತಾ ಇದ್ದಾರೆ. ನಾವು ಅಮ್ಮನೂ ಕರ್ಕೊಂಡು ಹೋಗ್ಬೇಕಾಗಿತ್ತು, ಬಟ್ ಅವರು ಸ್ವಲ್ಪ ಬೇರೆ ಫಂಕ್ಷನ್ ಆಗಿರೋದ್ರಿಂದ ಅವ್ರು ಅಲ್ಲಿಗೆ ಹೋಗಿದ್ದಾರೆ. ಹೋಗೋಣ ಕಾಲೇಜ್ ಹತ್ರ, ಬನ್ನಿ. ಮಣಿಪಾಲ್ ನೋಡಿ ಎಷ್ಟು ಸಕ್ಕದ ಮಾಡ್ಬಿಡೋರು. ನಾನು ಸ್ವಲ್ಪ ಶಾಲ್ ಇಸ್ಕೋಬೇಕಾಗಿತ್ತು, ಸೊ ಅದಕ್ಕೆ ನಾವು ಅಪ್ಪನ ಅಲ್ಲಿ ಕೂರಿಸಿ ನಾನು ತೊಗೊಬರಕ್ಕೆ ಹೋಗ್ತಾಯಿದ್ದೀನಿ. ಹವರ್ ಯು? ಸೊ ಗೈಸ್, ಇವಾಗ ಇದನ್ನ ಕಲೆಕ್ಟ್ ಮಾಡಿದ್ದೀವಿ. ಇದೇನು ಪೇಪರ್ ಇದೆ, ಅರ್ಥ? ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನೇ ನುಡಿಯುತ್ತೇನೆ. ಓ ಅದ ಇದು. ನಮ್ಮ ಅಪ್ಪ ಅಮ್ಮನ ದೇವ್ರ ಥರ ನೋಡ್ರಿ ಅಂತಲ್ಲ. ಫ್ರೆಂಡ್ಸ್ಗಂತಾನೆ ಕರ್ಬೂಜ ಹಣ್ಣು ಜ್ಯೂಸ್ ಕೊಟ್ಟಿದ್ದಾರೆ, ಕುಡಿದು ತಂಪಾಗಿರಲಿ ಅಂದ್ಬಿಡು. ಹಿಂಗೆ ಹಾರಿಸಂಟಲ್ಲ ಯೂಟ್ಯೂಬ್. ನಾನು ಬ್ಲಾಗರ್, ಕೇಳ್ಬಾರ್ದಿಲ್ಲ. ಯೂಟ್ಯೂಬ್ ಬ್ಲಾಗರ್ ಆಗಿ ಹಿಂಗೆ ಮಾಡ್ಬೇಕಂತೀನಿ. ನೀನೊಬ್ಬ ಪದವೀಧರ. ಪದವೀಧರವಾ? ಗೈಸ್, ಫೈನಲಿ ನಮ್ಮದಕ್ಕೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಸೊ ನಮಗೆ ಭಾಳ ಖುಷಿಯಾಗಿದೆ. ತುಂಬ ವರ್ಷದಿಂದ ಕಷ್ಟಪಟ್ಟು ಎಲ್ಲ ಸಬ್ಜೆಕ್ಟ್ಸು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಕ್ಲಿಯರ್ ಮಾಡೋದಕ್ಕೆ ಇವತ್ತು ಇದನ್ನು ಕೊಟ್ಟಿದ್ದಾರೆ. ಇದು ಅಷ್ಟು ಸುಲಭ ಅಲ್ಲ, ಇದು ಎಲ್ರಿಗೂ ಸಿಗಲ್ಲ. ಬಟ್ ಇದು ನಮ್ಗೆ ಸಿಗ್ತಾ ಇದೆ ಅಂದರೆ ನಾವು ಅದರಿಂದ ಎಷ್ಟು ಪಟ್ಟಿರೋ ಶ್ರಮ ತುಂಬ ಇಂಪಾರ್ಟೆಂಟು. ಹಂಗೆ ಶ್ರಮ ಪಟ್ಟಿದ್ದಕ್ಕೆ ಒಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ಅದೇ ಸಂತೋಷ. ಸೊ ಬನ್ನಿ, ನಿಮ್ಗೆ ಮತ್ತೆ ಮುಂದೆ ಸಿಗ್ತೀನಿ, ಬನ್ನಿ. ಈ ಆಂಟಿ ಅಂಕಲ್ ಲವ್ನ ತಡಿಯೋಕೆ ಆಯ್ತಾ ಇಲ್ವೇ? ಇನ್ನೊಂದ್ಸರಿ ಬರಲಿ, ಫಸ್ಟಿಂದ ಬನ್ನಿರಿ. ಐ ಲವ್ ಯು. ಹೀರೋ ಹಿಡ್ಕೊಂಡು ದಾನ ಮಾಡ್ಬೇಕು ಇವಾಗ. ಎಂಥ ಕಾಂಬಿನೇಷನ್. ಎಲ್ಲಿ ಎಲ್ಲಿ ಹಾಕೊಳಕ್ಕಿದ್ದು ಕೊಟ್ಟಿರೋದು. ಈ ಬಸ್ವ ಇಲ್ಲಿ ಹುಡುಗಿ ಜೊತೆ, ಇವಳು ಇಲ್ಲಿ ಹುಡುಗಿನ ಜೊತೆ, ಇಲ್ಲಿ ನಾವು ಇಲ್ಲಿ ಸಿಂಗಲ್ಲ ಕುತ್ಕೊಂಡು ನೋಡ್ಕೊಂಡು ಕೂತಿದ್ದೀವಿ. ಏನು ಮಾಡೋದು ನೋಡ್ರಿ, ಇಷ್ಟೇ ನಮ್ಮದು ಜೀವನ. ಹಿಂಗೆ ಸಿಂಗಲ್ ಲೈಫ್ ಆಲ್ವೇಸ್. ಹಾಂ ಗೈಸ್, ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ಅಣ್ಣಂದು ಯೂಟ್ಯೂಬ್ ಚಾನೆಲ್ ಮಾಡೋನೆ. ಹೊಸ ಬಾ, ನೀನು ಹೇಳ್ಬೇಕು, ನನ್ಗೆ ಗೊತ್ತಿಲ್ಲ. ಬಸವ ಕುಮಾರ್ ನಾಯ್ಡುನಾ? ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ನಮ್ದಕ್ಕೆ ಓಟ್ ಹಾಕ್ರಿ. ಎಲೆಕ್ಷನ್ ಗಿಂತಂಗೆ ನಂದು ನಮ್ಮ ಬಸವ ಬ್ಲಾಗ್ಸ್ ಅಂತ ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ. ಆಮೇಲೆ ನೀವು ಅಭಿನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲಾರು ಬಸವನ್ನು ಸಬ್ಸ್ಕ್ರೈಬ್ ಮಾಡ್ಬೇಕು, ಅವನು ಫಾಲೋ ಮಾಡ್ಬೇಕು, ಅವನನ್ನು ಬೆಳೆಸ್ಬೇಕು, ಅವನನ್ನು ಹಾರೈಸ್ಬೇಕು ಅಂತ ಹೇಳಿ ಸಾಕು. ಈ ಮ್ಯಾಟ್ರ್ ಅಲ್ಲ, ಈ ಎಲ್ಲ ಬಂದಿರೋ ಮ್ಯಾಟ್ರ್ ಹೇಳು. ಹಾರೈಸ್ಬೇಕು ಅಂತ ಕೇಳ್ಕೊಂತ ಇದೀನಿ. ನಾನು ಹಾಗೆ ನಮ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ನು ಶೇರ್ ಮಾಡಿ, ಲೈಕ್ ಮಾಡಿ. ಬರ್ಲಿ, ಕಲಿಬೇಕು ಅವೆಲ್ಲ ಹೇಳೋದು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನನಗೆ ಚಾನಲ್ ಓಪನ್ ಮಾಡಿ ಈ ತರ ಎಲ್ಲ ಮಾತಾಡೋ ಅಂತ. ಸೊ ನಾನು ಚಾನಲ್ ಓಪನ್ ಮಾಡಿದೀನಿ, ಒಂದ್ ವಿಡಿಯೋ ಹಾಕಿದೀನಿ. ಇವತ್ತು ಗ್ರಾಜುಯೇಷನ್ ಡೇ ಒಂದು ವಿಡಿಯೋ ಹಾಕ್ತೀನಿ. ನನ್ನ ಚಾನಲ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಖುಷಿ ಪಡಿ. ಓಕೆ ಅಣ್ಣ, ಅಣ್ಣ ಓಕೆ ಅಣ್ಣ, ಓಕೆ ಅಣ್ಣ. ಕಪ್ಪು ಕಾಣಿಸ್ತಿದ್ಯಾ ಇಲ್ವಾ? ಇವಾಗ ಹೇಳು. ಏನ್ ಹೇಳಿ? ಇಷ್ಟು ತನಕ ಹೇಳಿದ್ದೆ ಹೇಳು. ಎಲ್ರಿಗೂ ನಮಸ್ಕಾರ. ಬೇಡ ಬಿಡು, ಸಾಕು. ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಪ್ಲೇಸ್ಮೆಂಟ್. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಿಲ್ಲ ತಾನೆ? ನಂಗೆ ಗೊತ್ತು, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ದೆ. ನನ್ ಸಿಕ್ತು ನನಗೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಭಿ ಕ್ಯಾಡ್ಬರಿ ಬ್ಲಾಗ್ಸ್. ಇಷ್ಟು ಜನ ಸೇರಿದ್ರು ನೋಡ್ರಿ ಇಲ್ಲಿ. ಈ ಕಡೆ ಎಲ್ಲ ಸ್ಟೂಡೆಂಟ್ಸ್, ಆ ಕಡೆ ಎಲ್ಲ ಪೇರೆಂಟ್ಸ್. Talking 2 years ago. Okay. And then I asked it, no, please write it in Kannada. Give with grace. Give with grace. Give humility. This is the command. This is the instruction. This is the instruction. Science and engineering. ಎಷ್ಟು Abhinandan. ಶಕ್ತಿ ಪ್ರಸಾದ್, ನಮ್ಮ ಸೀನಿಯರ್ ಬಾಸ್. ಎಲ್ಲಿ ಕೆಲಸ ಮಾಡ್ತಾ ಇದೀರ ತಾವು? ಇವಾಗ ಕೆಲಸ ಹುಡುಕ್ತಿದ್ದೀನಿ. ಕೆಲಸ ಹುಡುಕ್ತಿದ್ಯಾ? ಎಲ್ಲ ನಿಮ್ಮ ಆಶೀರ್ವಾದದಿಂದ ನಮ್ಮೆಲ್ಲರಿಗೂ ಕೆಲಸ ಸಿಕ್ಲಿ ಅಂತ ಬೇಡ್ಕೊಂತಿದೀವಿ. ದೇವರಲ್ಲಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ. ನಿಮ್ನೆಲ್ಲ ನೋಡೋಣ ಅಂತ ಬಂದೆ. ಸ್ವಲ್ಪ ಜನ ಸೊ ಗೈಸ್, ಇವಾಗ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಈಗ ಭರ್ಜರಿ ಊಟ ಮಾಡೋಣ ಅಂತ ಬಂದಿದ್ದೀನಿ. ಪರೋಟ, ಅದು ಇದು ಪನ್ನೀರು ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ನಾನು ನಮ್ಮಪ್ಪ ಇವಾಗ ಮಸ್ತಾಗಿ ವೇಟಿಂಗ್ ಮಾಡ್ತೀವಿ. ನಮ್ಮಪ್ಪ ಅಲ್ಲಿದ್ದಾರೆ. ನಮಸ್ಕಾರ ಸರ್.
ಸೊ ಈಗ ಗ್ರಾಜುಯೇಷನ್ ಆಗಿರೋ ಬಗ್ಗೆ ನಮ್ಮ ಅಪ್ಪ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ತುಂಬ ಚೆನ್ನಾಗಾಯ್ತು. ತುಂಬ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಎಲ್ಲ ಖುಷಿಯಾಗಿ ನನ್ನ ಮೂಲಕ ಇವ್ರಿಗೆ ಹಾಕ್ತೀನಿ ಇದನ್ನು ಆ ಕಡೆ. ತುಂಬ ಖುಷಿ. ನನಗೂ ಈ ಥರ ಆಗ್ಬೇಕಂತ ಆಸೆ ಇತ್ತು ತುಂಬಾನೇ. ಆದ್ರೆ ಗ್ರಾಜುಯೇಟ್ ಆಗಿಲ್ಲ. ಗ್ರಾಜುಯೇಟ್ ಆಗಿದ್ದೀನಿ, ಆಗಿದ್ದೀನಿ. ಆದರೂ ಪರವಾಗಿಲ್ಲ, ನಾನು ಹ್ಯಾಪಿ. ಅಷ್ಟೇ, ಇನ್ನು ನಿಟ್ಟಾಗಿ ಕಾಲೇಜಿಗೆ ಮತ್ತೆ ಬರಲ್ಲ ನಾವು. ನಿಟ್ಟ ಕಾಲೇಜಿಗೆ ಮತ್ತೆ ಬರೋ ಪರಿಸ್ಥಿತಿ ಇಲ್ಲ ಅನ್ಸುತ್ತೆ ಬಹುಶಃ. ಬರೋದಿಲ್ಲ, ಏನಕ್ಕೆ ಬರೋಣ ಸುಮ್ಮನೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಅನ್ನಿದ್ರೆ ನೋಡುವ. ಅಷ್ಟೇ ಅಣ್ಣ, ಎಲ್ಲರೂ ಮಸ್ತಾಗಿ ಗ್ರಾಜುಯೇಷನ್ ಆಗಿದ್ದಾರೆ. ನಮ್ಮ ಮೊದಲನೇದಾಗಿ ನಮ್ಮ ಸುಮ್ಮುಖವ್ರನ್ನ ಕೇಳೋಣ. ಹೌ ಯು ಫೀಲಿಂಗ್ ಅಬೌಟ್ ದ ಗ್ರಾಜುಯೇಷನ್ ಬ್ರೋ? ಮಚ್ಚ, ನಾನು ನೀನು 3 ಸತಿ M3 ಬರೆದ್ರಿ, ನೀನು ಎ ನಾನು ಎಸ್ 3 ಸತಿ ಬರೆದ್ರಿ, 4ನೇ ಸತಿ ನಾನು ಕ್ಲಿಯರ್ ಮಾಡಿದೆ. ನೀನು ಅದು ನನಗಿಂತ ಒಂದ್ಸತಿ ಮುಂಚೆನೆ ಕ್ಲಿಯರ್ ಮಾಡಿದೆ. ಚೆನ್ನಾಗಿತ್ತು, ಒಳ್ಳೆ ಕಾಲೇಜ್. ನೆಕ್ಸ್ಟ್ ಏನಪ್ಪ ಫ್ಯೂಚರ್ ಪ್ಲಾನು? ಆದ್ರೆ ಏನು ಹೇಳೋದು, ಇವತ್ತೆಲ್ಲ ಚೆನ್ನಾಗಿ ಕಾಣಿಸ್ತಾರೆ ಮಚ್ಚಲ್ಲಿ. ಯಾರು ಹುಡುಗಿರ ಹುಡುಗರ? ಮಾಸ್ಟರ್ಸ್ ಮಾಡ್ತೀನಿ ಮಚ್ಚ. ಮಾಸ್ಟರ್ಸ್ ಅಷ್ಟೊಂದು ಇಂಟ್ರೆಸ್ಟ್ ಇದೆ ನಿನಗೆ? ಸೂಪರ್ ಅಮ್ಮ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಹಿಂಗೆ ಏನು ಮಾಡ್ಬೇಕಂದ್ರೆ ಹಿಂಗೆ ತೆಗಿಬೇಕು, ಹಿಂಗೆ ತೆಗ್ದು ಚೀ ಅಂತ ಬಿಸಾಕ್ಬಿಡ್ಬೇಕು ಹಿಂಗೆ, ಆ ಥರ. ಅವಾಗ್ಲಿಂದ ಅದು ಹೆಸರು ಬಿಸಾಕ್ಬಿಟ್ಟು ಆಟು ನಮ್ಮೆಲ್ರದ್ದು ತಗೊಂಡ್ ಪಾಪ ಎಲ್ರಿಗೂ ಪ್ರೊವೈಡ್ ಮಾಡ್ತಾಳೆ. ಫ್ರೆಂಡ್ಸ್ ಎಲ್ಲಾರು ಸಿಗ್ತಾರಾ? ಎಲ್ಲೂ ಸಿಗಲ್ಲ ಕಣೆ, ಎಲ್ಲೂ ಸಿಗಲ್ಲ. ನೋಡ್ರಲ್ಲ ಹೆಂಗ್ ಬಿಸಾಕ್ದೆ ಅಂದ್ಬಿಡು, ಹಿಂಗೆ ಬಿಸಾಕೋದು ಚೀ ಅಂತ ಬಿಸಾಕೋದು ಅಲ್ವೇ? ನೀನ್ ಕೊಡ್ತೀಯ ದುಡ್ಡು? ಹಾಳಾಗಲ್ಲ ಕಣೆ, ಬಿಸಾಕದು ಇರೋದು. ನೀನ್ ಬಿಸಾಕಿ ಇವಾಗ. ಮತ್ತೆ ಈ ಕಾಲೇಜ್ ಮುಖ ನಾವು ಯಾವಾಗ ನೋಡ್ತೀವೋ ಏನೋ ಗೊತ್ತಿಲ್ಲ. ಇನ್ನೇನಿದ್ರು ನಮ್ಮದು ಬೇರೆ ಲೈಫು, ಬೇರೆ ಫ್ಯೂಚರು ಎಲ್ಲ ಬೇರೆ ಬೇರೆ ಬೇರೆ. ಹಾಯ್ ಅಶ್ವಿನಿ ಗೌಡ, ಟೇಕ್ ಕೇರ್, ಸಿ ಯು. ಮತ್ತೆ ಸೂನ್ ಸಿಗೋಣ ಆಯ್ತಾ? ಈ ಕಾಲೇಜ್ಗೆ ನಂಟು ನಮ್ದು ಎಲ್ಲ ಆಗೋಗಿದೆ. ಕಾಲೇಜ್ ನಂಟು ಮುಗಿದ್ರೆ ನಂದು ನಿಂದು ಬಾಂಧವ ಅಲ್ಲ, ಬಾಂಧವ್ಯ ಯಾವಾಗ್ಲೂ ಇರ್ತದೆ, ಶಾಶ್ವತವಾಗಿ. ಸೂರ್ಯ ಚಂದ್ರ ಇರುವವರೆಗೂ ನನ್ನ ನಿನ್ನ ಸೂರ್ಯ ಚಂದ್ರ ಭೂಮಿ ಒಂದು. ಆಮೇಲೆ ನನಗೆ ಗೊತ್ತಿಲ್ಲ, ಗೊತ್ತಾಗ್ತಿಲ್ಲ. ಸರಿ ಮ್ಯಾಮ್, ಈ ಕಾಲೇಜ್ಗೆ ಟಾಟಾ ಹೇಳ್ಬಿಡಿ, ಟಾಟಾ. ಇವಾಗ ಮನೆಗೆ ರೀಚ್ ಆದ್ವಿ. ಗ್ರಾಜುಯೇಷನ್ ಡೇ ಮುಗ್ದಾದ್ಮೇಲೆ ಗೊತ್ತಲ್ಲ, ಕಾಲೇಜ್ಗೂ ನಮಗೂ ಯಾವ ಸಂಬಂಧನೂ ಇರಲ್ಲ. ಸೊ ಇವಾಗ ಈ ಇಯರ್ ಪಾಸ್ ಔಟ್ ಆಯಿತು, ಫೈನಲಿ ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು. ಗ್ರಾಜುಯೇಷನ್ ಡೇ ಮುಗೀತು, ಫೇರ್ವೆಲ್ ಪಾರ್ಟಿ ಮುಗೀತು, ಎಲ್ಲ ಕಂಪ್ಲೀಟ್ ಆಯಿತು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಲವ್ ಯು ಆಲ್ ಗೈಸ್, ಬಾಯ್.